ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅದು ತುಂಬಾ ಸಿಂಪಲ್ ಆಗಿದೆ. ನೀವೇನಾದರೂ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಅಥವಾ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಹುಡುಕ್ತಾ ಇದ್ದರೆ ಇದು ನಿಮಗೆ ತುಂಬಾ ಸೂಟಬಲ್ ಜಾಬ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ವರ್ಕಿಂಗ್ ಅವರ್ಸ್ ಅಥವಾ ಫಿಕ್ಸ್ಡ್ ಶೆಡ್ಯೂಲ್ಸ್ಗಳನ್ನ ಅವರು ಕೊಟ್ಟಿಲ್ಲ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ನಿಮಗೆ ಯಾವಾಗ ಆಗುತ್ತೆ, ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಲೈಕ್ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್, ನೈಟ್ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಹೇಳಿದಾಗ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ನಿಮಗೆ ಇಲ್ಲಿ ಪ್ರಾಜೆಕ್ಟ್ ವೈಸ್ ಅಥವಾ ಟಾಸ್ಕ್ ವೈಸ್ ಕೆಲಸನ ಕೊಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತಿದ್ದಾಗೆ ನಿಮ್ಮ ಸ್ಯಾಲ್ರಿನ ನಿಮಗೆ ಕ್ರೆಡಿಟ್ ಮಾಡಿಕೊಡ್ತಾರೆ. ಅವರ್ಲಿ ವೈಸಲ್ಲಿ ಅವರು ನಿಮಗೆ ಪೇನ ಮಾಡ್ತಾ ಇದ್ದಾರೆ. ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ $40 $120 ಪರ್ ಅವರ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಬೇಕಾದ್ರೆ ನೋಡ್ಬೋದು ಗೂಗಲಲ್ಲಿ. 3000 ಅರೌಂಡ್ 11,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಪರ್ ಪ್ರಾಜೆಕ್ಟ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಆರ್ ವೈಸ್ ಅವರು ಪ್ರೊವೈಡ್ನ ಮಾಡ್ತಾರೆ. ಸೊ ನಿಮ್ಮ ಟಾಸ್ಕ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಎಷ್ಟು ಅವರ್ ಇರುತ್ತೆ ಅದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಏನಿಲ್ಲ ಅಂದರೂ ನೀವು ಅರೌಂಡ್ 5-10ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಪರ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇನ್ನು ಹೇಗೆ ಏನು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಇಲ್ಲಾಂದರೆ ನಿಮಗೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಇನ್ನು ನೀವೇನಾದರೂ ಫ್ರೆಷರ್ಸ್ ಆಗಿದ್ರು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ನ ಅವ್ರು ಇಲ್ಲಿ ಮಾಡಿಲ್ಲ. ಇನ್ನು ನೀವು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ, ಎಕ್ಸ್ಟ್ರಾ ಓದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಜಸ್ಟ್ 12th ಪಾಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ MS ವರ್ಡ್, ಎಕ್ಸೆಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು. ಇನ್ನು ನಿಮ್ಮ ಕೆಲಸ ಏನು ಅಂದರೆ ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಕಳಿಸ್ಕೊಡುವಂಥ PDFಸ್ಗಳನ್ನ ಅಥವಾ ಡಾಕ್ಯುಮೆಂಟ್ಸ್ನ ನಿಮಗೆ ಚೆಕ್ ಮಾಡಬೇಕಾಗಿರುತ್ತೆ. ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಈ ಕೆಲಸನ ಮಾಡ್ಬೋದು. ಬಟ್ ಅವರು ಸ್ವಲ್ಪ ಲ್ಯಾಪ್ಟಾಪ್ನ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಈಸಿಯಾಗಿ ನೀವು ಮಾಡ್ಬೋದು ಅಂತ. ನೀವು ಬೇಕಾದರೆ ಇದನ್ನು ಮೊಬೈಲಲ್ಲೂ ಕೂಡ ಈಸಿಯಾಗಿ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇಲ್ಲಿ ನೀವು ಅವ್ರು ಕಳಿಸುವಂಥ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕಾಗಿರುತ್ತೆ. ಅಲ್ಲಿ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಬೇಕು ಅಂದರೆ ಏನು ಸ್ಮಾರ್ಟ್ ಫೋನ್ಸ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು, ಆ ರೀತಿ ಡಿಫ್ರೆಂಟ್ ಟಾಪಿಕ್ಸ್ದು ಡೇಟಾಗಳಿರುತ್ತೆ. ಅದು ಲ್ಯಾಪ್ಟಾಪ್ಸ್ದು ಯಾವುದೆಲ್ಲ ಡೇಟಾಸ್ ಇದೆ ಅದು ಲ್ಯಾಪ್ಟಾಪ್ ಫೋಲ್ಡರ್ಗೆ ಹಾಕುವಂಥದ್ದು ಅಥವಾ ಮೊಬೈಲ್ದಕ್ಕೆ ಹಾಕುವಂಥ ಆ ರೀತಿ ಸಕ್ರಿಗೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ಇನ್ನು ನೀವೆಲ್ಲ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಕೂಡ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಈ ರೋಲ್ ಬಂದು ಕೂಡ ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈ ಕಂಪ್ನಿ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ನ ಮಾಡಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಇನ್ನು 3 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ. ಆದಷ್ಟು ಬೇಗ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಅಪ್ಲೈ ಮಾಡಿದ ತಕ್ಷಣ ರಿಪ್ಲೈ ಬರಲೇಬೇಕು ಅನ್ನೋದಿರೋದಿಲ್ಲ, ಯಾಕಂದರೆ ನಿಮ್ಮ ಹಾಗೆ ತುಂಬ ಜನ ಅಪ್ಲೈನ ಮಾಡಿರ್ತಾರೆ. ಸೊ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. ನಾವೇನಾದ್ರು ಶಾರ್ಟ್ ಲಿಸ್ಟ್ ಆದ್ವಿ, ನಮ್ಮ ಪ್ರೊಫೈಲ್ ಅವ್ರಿಗೆ ಸೆಟ್ ಆಯಿತು ಅನಿಸಿದ್ರೆ ಅವರು ರಿಪ್ಲೈನ ಮಾಡ್ತಾರೆ. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇನ್ನು ಇಲ್ಲಿ ನೀವು ಸ್ಯಾಲ್ರಿನ ನೋಡಿದ್ರೆ $40 $120 ಪರ್ ಅವರ್ ಅಂತ ಹೇಳಿದ್ದಾರೆ. ಸೊ ನೀವು ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಲೈಕ್ 3,000 11,000 ಅರೌಂಡ್ ನಿಮಗಿಲ್ಲಿ ಸ್ಯಾಲ್ರಿ ಅಂತ ಮೆನ್ಷನ್ನ ಮಾಡಿದ್ದಾರೆ. ನೀವಿಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಇದು ಟಾಸ್ಕ್ ಅಥವಾ ಪ್ರಾಜೆಕ್ಟ್ ವೈಸ್ ಕೊಡೋದ್ರಿಂದ ಇದನ್ನು ಕಾಂಟ್ರಾಕ್ಟ್ ಬೇಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ AI ಟ್ರೈನರ್ ಅಂತ ಕೊಟ್ಟಿದ್ದಾರೆ. ಸೊ ಇದು AI ರಿಲೇಟೆಡ್ ಜಾಬ್ಸ್ಗಳಿಗೆ ಇವರು ಈ ಡಾಕ್ಯುಮೆಂಟ್ಸ್ನ ಯೂಸ್ ಮಾಡಿರ್ತಾರೆ ಅಥವಾ ಆ ಡಾಕ್ಯುಮೆಂಟ್ಸ್ನ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಇನ್ನು ಅಬೌಟ್ ದ ರೋಲ್ ಅಂತ ನೋಡಿದ್ರೆ, ಇಫ್ ಯು ಆರ್ ಅ ಶಾರ್ಪ್ ಐ ಫಾರ್ ಡೀಟೇಲ್ ಕೋರ್ಸಸ್ ಇನ್ಫ್ಲೂಯೆನ್ಸ್ ಹೌ AI ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ದಟ್ ಪವರ್ ಯುವರ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದ್ರು ನಿಮಗೆ
ಶಾರ್ಪ್ ಐ ಇದೆ, ಹಾಗೆ ಅಟೆನ್ಷನ್ ಟು ಡೀಟೇಲ್ ಕೊಡ್ತೀರಾ, ಚಿಕ್ಕ ಚಿಕ್ಕ ವಿಷಯನೂ ಗಮನ ಇಟ್ಟು ನೋಡ್ತೀರಾ, ಡಾಕ್ಯುಮೆಂಟ್ಸ್ನ AI ರಿಲೇಟೆಡ್ ಕೊಟ್ಟರು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಅನ್ನೋ ಹಾಗಿದ್ರೆ, ಪವರ್ ಇದ್ರೆ, ಆ ಪವರ್ ಅಂದರೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡುವಂಥ ಪವರ್ ಆಫ್ ವರ್ಲ್ಡ್ ಇದ್ದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬ ಕ್ರಿಟಿಕಲ್ ಆಗಿ ಕೊಟ್ಟಿದ್ದಾರೆ, ಬಟ್ ಆ ರೀತಿ ಇರೋದಿಲ್ಲ. ಸೊ ಸ್ಪೆಸಿಫೈ ಆಗಿ ಹೇಳಿದ್ದಾರೆ ಅಷ್ಟೇ. We are looking for document review specialists to read, analyze, and clarify documents that help AI systems make sense and understand text for response and active for the forms and data rich records ಅಂತ ಕೊಟ್ಟಿದ್ದಾರೆ. ಸೊ ಅವರಿಲ್ಲಿ ನಿಮಗೆ ಕೊಡುವಂಥ ಡಾಕ್ಯುಮೆಂಟ್ಸ್ಗಳನ್ನ ನೀವು ಓದಬೇಕಾಗಿರುತ್ತೆ, ಅನಲೈಸ್ ಮಾಡಬೇಕಾಗಿರುತ್ತೆ, ಕ್ಲಾರಿಫೈ ಡಾಕ್ಯುಮೆಂಟ್ಸ್ನ ಮಾಡಬೇಕು, ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ನ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂದರೆ AI ಅದನ್ನು ಯೂಸ್ ಮಾಡ್ತಾರೆ ಟ್ರೈನ್ ಮಾಡೋದಕ್ಕೆ ಅಥವಾ ಟೆಕ್ಸ್ಟ್ ಬರೋದಕ್ಕೆ, ಆ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದರಿಂದ ನೀವು ನೇಮ್ ಓದಬೇಕಾಗಿರುತ್ತೆ, ಅನಲೈಸ್ ಮಾಡಿ ಡಾಕ್ಯುಮೆಂಟ್ಸ್ಗೆ ಕ್ಲಾಸಿಫೈ ಮಾಡಬೇಕಾಗಿರುತ್ತೆ. ಕ್ಲಾಸಿಫೈ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅದು ಒಂದೊಂದು ಟಾಪಿಕ್ ಮೇಲಿರುತ್ತೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಕೆಲವೊಂದು ಸಲ ಯಾವ್ದಾದ್ರು ಪ್ಲೇಸಸ್ ಬಗ್ಗೆ ಸರ್ಚ್ ಮಾಡ್ತೀವಿ, ಅಥವಾ ಯಾವ್ದಾರ ಒಂದು ಸೈನ್ಸ್ ರಿಲೇಟೆಡ್ ವರ್ಕ್ ಬಗ್ಗೆ ನಾವು ಸರ್ಚ್ ಮಾಡ್ತೀವಿ, ಅದನ್ನೇ ನೀವಲ್ಲಿ ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ ಮ್ಯಾಪ್ ರಿಲೇಟೆಡಾ ಅಥವಾ ಯಾವ್ದಾದ್ರು ಲೊಕೇಶನ್ ಸರ್ಚ್ ಮಾಡಿರೋದಾ ಅಂತ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಟೈಟಲ್ ಅಥವಾ ಟ್ಯಾಗ್ ಮಾಡಬೇಕಾಗಿರುತ್ತೆ, ಆ ಲೊಕೇಶನ್ ಅಥವಾ ಯಾವ ಲೊಕೇಶನ್ನ ಸರ್ಚ್ ಮಾಡಿದ್ರೆ ಆ ಥರ ಟೈಟಲ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ಅದು ಹೇಗೆ ಮಾಡಬೇಕು ಏನು ಅನ್ನೋದನ್ನ ಕಂಪ್ನಿಯವರೇ ನಿಮಗೆ ಹೇಳ್ಕೊಡ್ತಾರೆ. ಜಸ್ಟ್ 1 or 2 ವರ್ಡ್ಸ್ಗಳನ್ನ ಅಥವಾ ಒಂದು ಲೈನ್ ಸೆಂಟೆನ್ಸ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ, ದಿಸ್ ಇಸ್ ಅ ಫುಲ್ಲಿ ರಿಮೋಟ್ ಫ್ಲೆಕ್ಸಿಬಲ್ ಕಾಂಟ್ರಾಕ್ಟ್ ರೋಲ್ ಓಪನ್ ಟು ಎವ್ರಿ ಒನ್ ವಿತ್ ಸ್ಟ್ರಾಂಗ್ ರೀಡಿಂಗ್ ಆ್ಯಂಡ್ ಮೈಂಡ್ಸೆಟ್ಸ್ ಟು ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಸ್ಟ್ರಾಂಗ್ ರೀಡಿಂಗ್ ಕೆಪಾಸಿಟಿ ಇರುತ್ತೆ ಅವರಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಲಾ, ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಆರ್ AI ಇಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇಲ್ಲ ಡಾಕ್ಯುಮೆಂಟ್ ಮ್ಯಾನೇಜ್ ಮಾಡೋದ್ರಲ್ಲಿ ಅಥವಾ AI ರಿಲೇಟೆಡ್ ರೋಲ್ಸ್ಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಅ ರಿಲೇಟಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಆ್ಯಂಡ್ ಅ ಕ್ವಾಲಿಟಿ ಆಫ್ ಅಂತ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಕ್ವಾಲಿಟಿ ಇರಬೇಕು ನಿಮಗೆ, ಚೆನ್ನಾಗಿ ಮಾತಾಡೋದಕ್ಕೆ ಅಥವಾ ಲೈಕ್ ಕನ್ವರ್ಸೇಷನ್ಸ್ ಇರಬೇಕು, ಜೊತೆಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ಕಂಪ್ನಿನ ಮೆನ್ಷನ್ ಮಾಡಿದ್ದಾರೆ. ಟೈಪ್ ನೋಡಿದ್ರೆ ಅವರ್ಲಿ ಕಾಂಟ್ರಾಕ್ಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಯಾಕಂದರೆ ಇದು ಪ್ರಾಜೆಕ್ಟ್ ವೈಸ್ ಅಥವಾ ಟಾಸ್ಕ್ ವೈಸ್ ಕೊಡೋದ್ರಿಂದ ಎಷ್ಟು ಅವರ್ ಇರುತ್ತೆ ಅದ್ರ ಮೇಲೆ ಇಲ್ಲಿ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಅದರಿಂದ ನಿಮಗೆ ಕಾಂಟ್ರಾಕ್ಟ್ ವೈಸ್ ಅವರ್ಲಿ ಕಾಂಟ್ರಾಕ್ಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಲೊಕೇಶನ್ ನೋಡಿದ್ರೆ ರಿಮೋಟ್ ಆಗಿರುತ್ತೆ. ಕಮ್ಯುನಿಕೇಷನ್ ನೋಡ್ರೆ ನಿಮಗೆ 10 ಇಂದ 40 hours ವೀಕ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ನೀವು ಒಂದು ವಾರದಲ್ಲಿ 7 ಡೇಸಲ್ಲಿ ಅಟ್ಲೀಸ್ಟ್ 10 hours ಆದರೂ ನೀವು ವರ್ಕ್ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಸೊ 7 days ಒಂದು ವಾರದಲ್ಲಿ ಅಟ್ಲೀಸ್ಟ್ 10 hours ಆದರೂ ನೀವು ಕೆಲಸನ ಮಾಡಿರಬೇಕು ಅಂತ ಹೇಳ್ತಿರೋದು. ಇನ್ನು ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಇರೋದೇನೋ ತುಂಬ ಫಾಸ್ಟ್ ಆಗ್ತಾ ಇದೆ, ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ತುಂಬ ಲ್ಯಾಗ್ ಆಗಬಾರ್ದು, ಎಲ್ಲ ಇನ್ಫಾರ್ಮೇಷನ್ಸ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ಗೆ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಏನಾದರೂ ಅರ್ಥ ಆಗ್ತಾ ಇಲ್ಲ, ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ. ನೆಕ್ಸ್ಟ್ ಟೈಮಿಂದ ನಾನು ಲೈಕ್ ಸ್ಪೀಡ್ನ ಕಂಟ್ರೋಲ್ ಮಾಡ್ಕೊತೀನಿ. ಇನ್ನು ರೀಡ್ ಆ್ಯಂಡ್ ಅನಲೈಸ್ ಅ ವೈಲ್ಡ್ ವೆರೈಟೀಸ್ ಆಫ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಆರ್ಟ್ಸ್, ಸ್ಪೋರ್ಟ್ಸ್, ರಿಪೋರ್ಟ್ಸ್ ಆ್ಯಂಡ್ ಫಾರ್ಮ್ಸ್, ಡೇಟಾ ಫೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆರೈಟೀಸ್ ಆಫ್ ಡಾಕ್ಯುಮೆಂಟ್ಸ್ಗಳಿರುತ್ತೆ, ಲೈಕ್ ಆರ್ಟ್ಸ್ ಆಗಿರ್ಬೋದು ಅಥವಾ ರಿಪೋರ್ಟ್ಸ್ಗಳದ್ದಾಗಿರ್ಬೋದು, ಫಾರ್ಮ್ಸ್ಗಳದಿರುತ್ತೆ ಅಥವಾ ಡೇಟಾ ಫೈಲ್ಸ್ಗಳಿರುತ್ತೆ. ಅದನ್ನು ನೀವು ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಟ್ಯಾಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಲಾರಿಫೈ ಡಾಕ್ಯುಮೆಂಟ್ ಎಕ್ಸಿಟ್ಸ್ ಕೀ ಇನ್ಫಾರ್ಮೇಷನ್ಸ್ ಆ್ಯಂಡ್ ಲೇಬಲ್ ಇನ್ಫಾರ್ಮೇಷನ್ ಡೇಟಾ ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಮಗೆ ಇವಾಗ ಅಷ್ಟೇ ಅದನ್ನೇ ಹೇಳಿದ್ದು, ಕೀ ಇನ್ಫಾರ್ಮೇಷನ್ಸ್ ಇರುತ್ತೆ ಅಲ್ವಾ, ಅದನ್ನು ಓದಿ ನೋಡಿ ಅದನ್ನು ಲೇಬಲ್ ಮಾಡಬೇಕಾಗಿರುತ್ತೆ. ಅದು ಡಾಕ್ಯುಮೆಂಟ್ಸ್ ಏನು ಅನ್ನೋದು ಪಾಯಿಂಟ್ನ ಲೇಬಲ್ ಮಾಡಬೇಕಾಗಿರುತ್ತೆ ಅದಕ್ಕೆ ಅಂತ ಹೇಳ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಟ್ ಆ್ಯಪ್ಗಳಲ್ಲಿ ಅಥವಾ ಏನಾದರೂ ಒಂದು ಸೇವ್ ಮಾಡಿ ಇರ್ತೀರಲ್ವಾ, ಅಲ್ಲಿ ಒಂದು ಟೈಟಲ್ ಇರ್ತೀರ, ಆದರೂ ಯಾವುದ್ರ ಬಗ್ಗೆ ಇದೆ ಇನ್ಫಾರ್ಮೇಷನ್ ಅಂತ ಟೈಟಲ್ ಮಾಡಿ ಇರ್ತೀರಲ್ವಾ, ಅದೇ ರೀತಿಯಲ್ಲಿ ನೀವು ಅದನ್ನು ಲೇಬಲ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಎಂಟರ್ಸ್ ಡೇಟಾಸ್, ರಿಲೇಷನ್ಶಿಪ್ಸ್ ಆ್ಯಂಡ್ ಅದರ್ ಮೀನಿಂಗ್ಫುಲ್ ಎಲಿಮೆಂಟ್ಸ್ ವಿತಿನ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಲ್ಲಿ ಲೇಬಲ್ ಮಾಡಬೇಕಾದ್ರೆ ಎಂಟಿಟೀಸ್ಗಳನ್ನ ಅಥವಾ ಡೇಟಾಸ್ಗಳನ್ನ, ರಿಲೇಷನ್ಶಿಪ್ಸ್ನ ಅಥವಾ ಅದರ್ ಎಲಿಮೆಂಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಬೋದು. ಲೈಕ್ ಎಮೋಜಿಸ್ ಆಗಿರ್ಬೋದು ಅಥವಾ ಅದು ಯಾವುದ್ರ ಟಾಪಿಕ್ ಮೇಲಿದೆ ಅದ್ರ ಬಗ್ಗೆ ಇಮೋಜಿಸ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು ಫಾರ್ ಶಾರ್ಟರ್ ಫಾರ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಾಲೋ ಅನಲೈಸಿಂಗ್ ಗೈಡ್ಲೈನ್ ವಿತ್
ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರೊಂದು ಗೈಡ್ಲೈನ್ನ ಕೊಟ್ಟಿರ್ತಾರೆ ನಿಮಗೆ ಹೇಗೆ ಚೆಕ್ ಮಾಡಿ. ನಾನು ಹೇಳಿದೆ ಅಲ್ವಾ, ಟ್ರೈನಿಂಗ್ ಮಾಡಬೇಕಾದ್ರೆ ನಿಮಗೆ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಹೇಗೆ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡಬೇಕು, ಏನು ಪಾಯಿಂಟ್ಸ್ನ ಚೆಕ್ ಮಾಡಿ ನೀವು ಲೇಬಲ್ನ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ನೀವು ಅಂತ ಹೇಳ್ತಾರೆ. ಜಸ್ಟ್ ಅಷ್ಟೂ ನೀವು ಓದಲೇಬೇಕು ಅಂತ ಏನಿಲ್ಲ, ಅದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳಿರುತ್ತೆ. ಜಸ್ಟ್ ಆ ಪಾಯಿಂಟ್ಸ್ನ ಚೆಕ್ ಮಾಡಿದ್ರೆ ನಿಮಗೆ ಅದು ಯಾವುದ್ರ ಬಗ್ಗೆ ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನು ಜಸ್ಟ್ ಟ್ಯಾಗ್ ಮಾಡಿ ಬಿಡಬೇಕು. ಅದನ್ನೇ ಡಾಕ್ಯುಮೆಂಟ್ ರಿವ್ಯೂವರ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎ ಐಗೆ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅವರು ಟ್ಯಾಗ್ ಮಾತ್ರ ನೋಡ್ತಾರೆ, ಕಂಪ್ಲೀಟ್ ಏನಿದೆ ಒಳಗೆ ಅದನ್ನು ಓದೋದಿಲ್ಲ, ಟ್ಯಾಗ್ನ ನೋಡ್ತಾರೆ ಅದು ಯಾವುದ್ರ ಬಗ್ಗೆ ಅಂತ. ಸೊ ಅವ್ರಿಗೆ ಬೇಕಾಗಿರೋವಂಥದ್ದು ಆಗಿದ್ದರೆ ಆ ಫಾರ್ಮ್ನ ಅಥವಾ ಆ ಡೇಟಾನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಡ್ತಾರೆ. ನೀವೇನಾದ್ರು ಆ ಟ್ಯಾಗ್ನೇ ರಾಂಗ್ ಆಗಿ ಹಾಕಿದ್ರೆ ಫುಲ್ ಸಿಸ್ಟಮೇ ವೇಸ್ಟ್ ಆಗುತ್ತೆ ಅಥವಾ ಫುಲ್ ವರ್ಕೇ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಅಂತಲೇ ಇಲ್ಲಿ ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಟೈಮ್ ಕೂಡ ಸಿಗಬೇಕು, ಅವ್ರಿಗೆ ಕೆಲಸ ಕೂಡ ಕರೆಕ್ಟಾಗಿ ಆಗಬೇಕು ಅಂತ. ಇನ್ನು ಮೇಂಟೈನ್ ಹೈಯೆಸ್ಟ್ ಅಕ್ಯುರಸಿ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಕ್ರಾಸ್ ಲಾರ್ಜ್ ಡಾಕ್ಯುಮೆಂಟ್ ಸೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗಲೂ ನಾನು ಅದನ್ನೇ ನಿಮಗೆ ಹೇಳಿದಂಥದ್ದು. ಲೈಕ್ ಹೈ ಕ್ವಾಲಿಟಿ ವರ್ಕ್ನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ, ಅಂದರೆ ಕರೆಕ್ಟಾಗಿ ನೀವು ಲೇಬಲಿಂಗ್ನ ಮಾಡಬೇಕಾಗಿರುತ್ತೆ. ಲಾರ್ಜ್ ಡಾಕ್ಯುಮೆಂಟ್ಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವರ್ಕ್ ಇಂಡಿಪೆಂಡೆಂಟ್ಲಿ ಆನ್ ಟಾಸ್ಕ್ ಬೇಸ್ ಅಗ್ರಿಮೆಂಟ್ಸ್ ಅಟ್ ಯೋರ್ ಓನ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಪೆಂಡೆಂಟಾಗಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ ನಿಮ್ಮ ಮನೆಯಿಂದಾನೇ. ಜೊತೆಗೆ ಟಾಸ್ಕ್ ಬೇಸ್ ಅಗ್ರಿಮೆಂಟ್ಸ್ಗಳಿರುತ್ತೆ, ಅಸೈನ್ಮೆಂಟ್ಸ್ಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಗೆ ಇಲ್ಲಿ ಕೊಡುವಂಥದ್ದೇ ಪ್ರಾಜೆಕ್ಟ್ ಅಥವಾ ಟಾಸ್ಕ್ ವೈಸ್ ಕೊಡ್ತಾರೆ. ನಿಮಗೆ ಇಷ್ಟು ಪೇಜಸ್ಸು ಇಷ್ಟು ದಿನ ಅಂತ ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡಿ ನೀವು ಕೊಡಬೇಕು. ಸೊ ಅದನ್ನೇ ಇಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದು. OUR ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದ್ದರೆ ಇಲ್ಲಿ ನೀವು ಹೈಯರ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂದರೆ ಸ್ಟ್ರಾಂಗ್ ರೀಡಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಟು ದ ಎಬಿಲಿಟಿ ಟು ಪ್ರೋಸೆಸ್ ಡಾಕ್ಯುಮೆಂಟ್ ಟೈಪ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಬೇಕು, ಅದರಿಂದ ಡಾಕ್ಯುಮೆಂಟ್ ಯಾವ ಟೈಪ್ ಅಂತ ಅರ್ಥ ಮಾಡಿಕೊಂಡು ನೀವು ಟೈಪ್ ಮಾಡ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ನೇಷನಲ್ ಡೀಟೇಲ್ ಓರಿಯೆಂಟೆಡ್ ವಿತ್ ಥಾಟ್ಸ್ ಅಕ್ರಾಸ್ ದ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದ್ರ ಡೀಟೇಲ್ ಏನಿದೆ ಲೈಕ್ ಒರಿಜಿನಲ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಅನಲೈಸ್ ಮಾಡಿ ಟಾಸ್ಕ್ಗಳಿಗೆ ಥ್ರೂ ಔಟ್ ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕಂಫರ್ಟಬಲ್ ಫಾಲೋಯಿಂಗ್ ಸ್ಟ್ರಿಕ್ಟ್ಲಿ ಗೈಡ್ಲೈನ್ಸ್ ಆ್ಯಂಡ್ ಅಪೀಲ್ಸ್ ಥ್ರೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಸ್ಟ್ರಿಕ್ಟ್ ಗೈಡ್ಲೈನ್ಸ್ಗಳಿರುತ್ತೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಇಷ್ಟು ದಿನದ ಒಳಗೇನೆ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ. ಆ ಗೈಡ್ಲೈನ್ಗಳನ್ನೆಲ್ಲ ಫಾಲೋ ಮಾಡೋಕ್ಕಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ರಿಲೇಟಬಲ್ ವೆನ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೆಲ್ಫ್ ಮೋಟಿವ್ ಆಗಿ ವರ್ಕ್ನ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮ ಮನೆಯಿಂದನೇ ಕೆಲಸ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋ ಲೀಗಲ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಆರ್ AI ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಲೀಗಲ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ AI ರಿಲೇಟೆಡ್ ರೋಲ್ಗಳಲ್ಲಿ ಅಥವಾ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಏನಿಲ್ಲ. ಸೊ ನೀವು ಫ್ರೆಶರ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೈಸ್ ಟು ಹ್ಯಾವ್ ಅನ್ನೋ ಪಾಯಿಂಟ್ನ ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೆ ಈ 3 ಪಾಯಿಂಟ್ಸ್ ಏನಾದರೂ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ, ಬಟ್ ಇರಲೇಬೇಕು ಅನ್ನೋದು ಏನಿಲ್ಲ. ಮೊದಲನೇದು ನೋಡಿದ್ರೆ ಬ್ಯಾಕ್ಗ್ರೌಂಡ್ ಆಫ್ ರಿಸರ್ಚ್, ಡೇಟಾ ಎಂಟ್ರಿ, ಎಡಿಟಿಂಗ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ರಿಸರ್ಚ್ ರೋಲಲ್ಲಿ ಅಥವಾ ಡೇಟಾ ಎಂಟ್ರಿ, ಎಡಿಟಿಂಗ್, ಅಡ್ಮಿನಿಸ್ಟ್ರೇಟಿವ್ ರೋಲಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇರಲೇಬೇಕು ಅಂತ ಏನಿಲ್ಲ. ಇನ್ನು ಎಕ್ಸ್ಪೀರಿಯನ್ಸ್ ಇನ್ ಫಂಕ್ಷನಲ್ಸ್ ಕ್ಯಾಟಗರೀಸ್ ಅನಲೈಸೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಈ ರೀತಿಯಾದಂಥ ರೋಲ್ಸ್ ಲೈಕ್ ಕಂಟೆಂಟ್ ಎವ್ಯಾಲ್ಯೂಯೇಟರ್ ಅಥವಾ ಅನಲೈಸರ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾಕ್ಟಿವ್ಸ್ ಆಗಿರ್ಬೋದು, ಈ ರೀತಿಯಾದಂಥ ರೋಲ್ಸ್ಗಳಲ್ಲಿ ವರ್ಕ್ ಮಾಡಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫೆಮಿಲಿಯರ್ ವಿತ್ ಅನಲೈಸಿಂಗ್ ಟೂಲ್ಸ್ ಆರ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಇರಲೇಬೇಕಂತ ಏನಿಲ್ಲ, ಆಪ್ಷನಲ್ ಆಗಿದೆ. ಮೇನ್ ಆಗಿ ಹೇಳಬೇಕಂದ್ರೆ ಇದು ಅನಲೈಸೇಷನ್ ಟೂಲ್ಸ್ಗಳು ನಿಮಗೆ ಫೆಮಿಲಿಯರ್ ಗೊತ್ತಿದೆ ಅಂದರೆ ಅಥವಾ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಸ್ಗಳು ನಿಮಗೆ ಗೊತ್ತಿದೆ ಅಂದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೈ ಜಾಯ್ನ್ ಅಸ್ ಅಂತ ನೋಡಿದ್ರೆ ನೀವು ವರ್ಕ್ ಆನ್ ಕಟ್ಟಿಂಗ್ ಎಲಿಗಲ್ AI ಪ್ರಾಜೆಕ್ಟ್ಸ್ ಅನಲೈಸಿಂಗ್ ಲೀಡ್ ಸರ್ಚಿಂಗ್ ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಪ್ರಾಜೆಕ್ಟ್ಸ್ಗಳಿಗೆ ಲೀಡ್ ರಿಸರ್ಚ್ ಮಾಡೋವಂಥ ಲ್ಯಾಬ್ಸ್ ಜೊತೆ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಂತ. ಇನ್ನು ಫುಲ್ಲಿ ರಿಮೋಟ್ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕ್ ವೆನ್ ಆ್ಯಂಡ್ ವೇರ್ ಇಟ್ ಸೂಟ್ಸ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ.
ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಜೊತೆಗೆ ನಿಮಗೆ ಎಲ್ಲಿ ಬೇಕು ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಓಕೆನಾ? ಸೊ ಅವರು 1 ವೀಕ್ ಅಂತ ಟೈಮ್ ಕೊಟ್ಟು ನಿಮಗೆ ಒಂದು ಟಾಸ್ಕ್ನ ಅಸೈನ್ ಮಾಡಿದ್ರು ಅಂದರೆ ನೀವು 1 ವೀಕ್ ಫುಲ್ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ. ನಿಮ್ಮ ಇಷ್ಟ. ನೀವು ಜಸ್ಟ್ 1 or 2 ಡೇಸಲ್ಲಿ ಕುತ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಟ್ರು ಕೂಡ ವೆಲ್ ಆ್ಯಂಡ್ ಗುಡ್. ಅವ್ರೇನು ಕ್ವೆಶನ್ ಮಾಡೋದಿಲ್ಲ. ಬಟ್ ಅವ್ರು 1 ವಾರ ಏನು ಟೈಮ್ ಕೊಟ್ಟಿರ್ತಾರೆ ಅದ್ರ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೀಲಾನ್ಸಿಂಗ್ ಅಥಾರಿಟಿ ವಿತ್ ಮೀನಿಂಗ್ಫುಲ್ ಆ್ಯಂಡ್ ಟಾಸ್ಕ್ ಬೇಸ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ರೀಲಾನ್ಸಿಂಗ್ ಟೈಪ್ ವರ್ಕ್ನ ಮಾಡ್ತಾ ಹೋಗ್ತೀರಾ. ಇಲ್ಲಿ ಅದು ಕೂಡ ಮೀನಿಂಗ್ಫುಲ್ ಆಗಿ ಟಾಸ್ಕ್ ಬೇಸ್ ವರ್ಕ್ ಇರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಇನ್ನು AI ಡಿಪಾರ್ಟ್ಮೆಂಟ್ ದಟ್ ಶೇರ್ಸ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡ್ಸ್ ಹ್ಯೂಮನ್ ನಾಲೆಜ್ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ AI ಹೇಗೆ ಟೆಕ್ನಿಕಲ್ ನಾಲೆಜ್ ಅಥವಾ ಹ್ಯೂಮನ್ ನಾಲೆಜ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಔಟ್ ಗೋಯಿಂಗ್ ವರ್ಕ್ ಆ್ಯಂಡ್ ಕಾಂಟ್ರಾಕ್ಟ್ ಆ್ಯಸ್ ನ್ಯೂ ಪ್ರಾಜೆಕ್ಟ್ ಲಾಂಚ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಹೊಸ ಲಾಂಚ್ಗಳು ಆದ್ರೂ ಕೂಡ ಅಥವಾ ಪ್ರಾಜೆಕ್ಟ್ಸ್ಗಳು ಲಾಂಚ್ ಆದರೂ ಹೊಸದು ಅದು ನಿಮ್ಮ ವರ್ಕಿಂದ ಆಗಿರುತ್ತೆ. ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ, ಬೇಸಿಕ್ ಇದೆ, ಅನ್ನೆಸೆಸರಿ ಥಿಂಗ್ಸ್ ಇದು ನಿಮಗೆ. ಯಾಕಂದರೆ ನಿಮ್ಮ ಕೆಲಸ ನೀವು ಮಾಡಿದ್ರೆ ನಿಮಗೆ ಅಮೌಂಟ್ ಸಿಗುತ್ತೆ ಅಷ್ಟೇ ನಿಮಗೆ ಬೇಕಾಗಿರೋವಂಥದ್ದು. ಇದೆಲ್ಲ ನಿಮ್ಗೆ ಎಲ್ಲೂ ಕೂಡ ಸ್ಪೆಸಿಫೈ ಮಾಡೋಕ್ಕಾಗೋದಿಲ್ಲ. ಸೊ ದಟ್ಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನೇ ಕೊಟ್ಟಿರ್ತಾರೆ. ಸೊ ಈಸಿ ಇದೆ ಕೆಲಸ, ಏನು ಅಷ್ಟು ಕಷ್ಟ ಇಲ್ಲ. ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೋದು. ಜಸ್ಟ್ ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ನ ಓಪನ್ ಮಾಡಿ ಓದಿ ಅದು ಏನು ಟ್ಯಾಗ್ ಮಾಡಬೇಕು ಅನ್ಸುತ್ತೆ, ಅದು ಏನು ಇಂಪಾರ್ಟೆಂಟ್, ಯಾವುದು ಫೈಲ್ ಯಾವುದ್ರ ಮೇಲಿದೆ ಅನ್ನೋದನ್ನ ನೋಡಿ ಜಸ್ಟ್ ಅದನ್ನು ಟ್ಯಾಗ್ ಮಾಡಿ ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ಈಸಿ ಆದಂಥ ಕೆಲಸ ಯಾರು ಬೇಕಾದರೂ ಮಾಡ್ಬೋದು. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್, ಹಾಗೆ ವರ್ಕ್ ಮಾಡೋರು ಕೂಡ ಈಸಿಯಾಗಿ ಇದನ್ನು ಮಾಡ್ತಾ ಹೋಗ್ಬೋದು. ಒಂದು ಒಳ್ಳೆ ಸ್ಯಾಲ್ರಿನೂ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಅವರ ಕಂಪ್ನಿಯ ವೆಬ್ಸೈಟೇ ಆಗಿದೆ. ಓಕೆನಾ? ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಅವರ ಕಂಪ್ನಿಯ ವೆಬ್ಸೈಟೇ ಆಗಿದೆ. ಇಲ್ಲಿ ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಬೇಡ ಅಂದರೂ ಕೂಡ ವೆಲ್ ಆ್ಯಂಡ್ ಗುಡ್ ಹಾಗೆ ಅಪ್ಲೈನ ಮಾಡ್ಬೋದು. ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸಿಗೆ ಕರ್ಕೊಂಡು ಬರುತ್ತೆ. ಇಲ್ಲಿ ನೀವು ನಿಮ್ಮ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಹಾಕಬೇಕಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ನಿಮಗೆ ಅಲ್ಲಿ ಅಪ್ಲೈ ಆಗಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ಸ್ಗೆ ಇಲ್ಲಿ ಕರ್ಕೊಂಡ್ಬಂತು. ಇಲ್ಲಿ ನಿಮಗೆ ಅದೇ ರಿಲೇಟೆಡ್ ಬೇರೆ ಬೇರೆ ಲೈಕ್ ಏನು ಹೇಳ್ತಾರೆ ರೋಲ್ಗಳೆಲ್ಲ ಇದೆ. ಇಲ್ಲೂ ಕೂಡ ನೀವು ಅದನ್ನು ಸರ್ಚ್ ಮಾಡಿ ಅಪ್ಲೈನ ಕೂಡ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಬೇಸಿಕ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಆ ರೋಲ್ಗೆ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ಇಲ್ಲಿ ನಿಮಗೆ ಬೇರೆ ಲೈಕ್ 56 ರೋಲ್ಸ್ಗಳಿಗೆ ಏನು ಓಪನಿಂಗ್ಸ್ ಇದೆ ಸಿಮಿಲರ್ ರೋಲ್ಸ್ಗಳ ಅಥವಾ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ರೋಲ್ಸ್ಗಳನ್ನ ಮೆನ್ಷನ್ ಮಾಡಿದೆ. ಇದರಲ್ಲಿ ಬೇಕಾದರೂ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈನ ಕೂಡ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಲೈಕ್ ಇಂಗ್ಲೀಷ್ ರೈಟಿಂಗ್ ಜನರಲ್ ಆ ರೋಲ್ಗೂ ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ AI ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ಗೂ ಕೂಡ ಅಂದರೆ ಕನ್ನಡ ಭಾಷೆಯಲ್ಲೂ ಕೂಡ ಇಲ್ಲಿ ಕೆಲಸ ಇರುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನೋಡ್ಬೋದು ಮತ್ತೆ AI ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ಗಳಿಗೆ ರೋಲ್ಗೆ ಇಲ್ಲಿದೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಟ್ರಾನ್ಸ್ಕ್ರಿಪ್ಟರ್ಸ್ಗಿದೆ, ಡೇಟಾ ಇನ್ಫಾರ್ಮೇಷನ್ಸ್ಗೆಲ್ಲ ನೋಡಿ ಇಲ್ಲಿ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಲೈಕ್ ವಾಯ್ಸ್ ಟ್ರಾನ್ಸ್ಲೇಟರ್ ಆಗಿರ್ಬೋದು, ಟ್ಯಾಲೆಂಟ್ಸ್ ಆಗಿರ್ಬೋದು, ಎಲ್ಲ ರೋಲ್ಗಳಿಗೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ವಾಯ್ಸ್ ಪ್ರೋಸೆಸ್ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾರಿಗೆ ಮಾತಾಡೋಕ್ಕೆ ಬರುತ್ತೆ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅವರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಾಯ್ಸ್ ಆ್ಯಕ್ಟರ್ಸ್ ಎಲ್ಲ ರೋಲ್ಗೂ ಕೂಡ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಯಾಲ್ರಿನ ಇವರು ಇಲ್ಲಿ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ನಿಮಗೆ ಯಾವ ರೋಲ್ ಬೇಕೋ ಅದಕ್ಕೂ ಕೂಡ ಎಕ್ಸ್ಟ್ರಾ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಈ ರೀತಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು. ನಿಮಗೇನಾದ್ರು ಬೇರೆ ಇಂಟರ್ಫೇಸ್ ತೋರಿಸ್ತು, ಬೇರೆ ರೀತಿಯಾದಂಥ ಆಪ್ಷನ್ಸ್ನ ತೋರಿಸ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮ್ಗೆ ಅಲ್ಲಿ ರಿಪ್ಲೈನ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಕೆಲವೊಂದು ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅದು ಶೋ ಆಗುತ್ತೆ. ಸೊ ಅದು ವೆಬ್ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನಾವು ಅಪ್ಲೈ ಮಾಡೋವಂಥ ಟೈಮ್ ಮೇಲೆ ಅವ್ರು ಹೇಗೆ ಅಪ್ಡೇಟ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಏನಾದ್ರು ಬೇರೆ ಇಂಟರ್ಫೇಸ್ ತೋರಿಸ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮ್ಗಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇಲ್ಲಿವರೆಗೂ ನಾನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ನಿಮ್ಮ ಕೆಲಸ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಾದಮೇಲೆ ನಿಮಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು.
ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಮತ್ತೆ ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.